ದಾಸಣ್ಣವರ್ ತುಳಸಿಗಿರಿ ತೋಟದವರು ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಕಮಿಟಿ ಪರವಾಗಿ ಕೇಳ್ಕೊತಾ ಇದ್ದೀವಿ. ಸರ್ ಒಂದು ನಿಮಿಷ. ಎಸ್ ಪಾಟೀಲ್ ತೀರ್ಪುಗಾರರು, ಎಂಆರ್ ಪೂಜಾರ್, ರಂಜಿತ್ ಕುಮಾರ್, SP ಆಲೂರ್, ಎಲ್ಲಾ ತೀರ್ಪುಗಾರರು ಕೂಡ ಹೊರಭಾಗಕ್ಕೆ ಬರ್ಬೇಕು ನೀವು. ಇಬ್ರಾಹಿಂ ಅಕ್ಕೋಜಿ, ಶರೀಫ್ ನವಾಬ್, ಶಂಕರ್ ದಾಸಣ್ಣವರು ತುಳಸಿಗಿರಿ ತೋಟ ಇವರು ಸನ್ಮಾನವನ್ನು ಸ್ವೀಕರಿಸಬೇಕು. ಈ ಸನ್ಮಾನ ಕಾರ್ಯಕ್ರಮವನ್ನ ಈ ಹಿರಿಯ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನ ತುಳಸಿಗಿರಿ ತೋಟ ವೇದಿಕೆ ಬಲಭಾಗದಲ್ಲಿ ಕೊಂಡೂರು ಟೈಗರ್ಸ್ ಇದ್ರೆ ವೇದಿಕೆ ಎಡಭಾಗದಲ್ಲಿ ತುಳಸಿಗಿರಿ ಬಾಸ್ನ. ಈ ಒಂದು ಸನ್ಮಾನವನ್ನ ಕಮಿಟಿಯವರು ಸನ್ಮಾನ ಮಾಡಿದ್ದಾರೆ. ಪಂದ್ಯ ಆರಂಭ ಆಗ್ತಾ ಇದೆ. ಪಂದ್ಯದ ಮುಖ್ಯ ತೀರ್ಪುಗಾರರು ಪ್ರಭು ಸರ್ ಇದ್ರೆ, ಸಹ ತೀರ್ಪುಗಾರರಾಗಿ ಅನುಭವ ತೀರ್ಪುಗಾರ ಸಮೀರ್ ಸರ್ ಮತ್ತು ಅರುಣ್ ಸರ್. ನೋಡಿ, ಮೆಣಸಿಗಿ, ಹೊನ್ನೂರು ಸೂಪರ್ ಕ್ಯಾಪ್ಸ್, ಮುಳುಗುಂದ, ಶಿರೋಳ ಈ 4 ತಂಡದ ಆಟಗಾರರು ಬೇಗನೆ ಊಟ ಮುಗಿಸ್ಕೊಂಡು ಬರಬೇಕು. ನಿಮಗೆ 20 ನಿಮಿಷ ಕಾಲಾವಕಾಶ. ಮೆಣಸಿಗಿ, ಹೊನ್ನೂರು ಸೂಪರ್ ಕ್ಯಾಪ್ಸ್, ಮುಳುಗುಂದ, ಶಿರೋಳ ಈ 4 ತಂಡಗಳಿಗೆ ಊಟದ ವಿರಾಮ ಇದೆ. 20 ನಿಮಿಷ. ಸ್ವಲ್ಪ ಹೈಸ್ ಕೊಡ್ರಿ ಮೈಕ್. ಹಲೋ ಚೆಕ್. ಹಲೋ ಓಕೆ ಚೆಕ್. ಮೆಣಸಿಗಿ, ಸೂಪರ್ ಕ್ಯಾಪ್ಸ್, ಮುಳುಗುಂದ, ಶಿರೋಳ ಈ 4 ತಂಡದ ಆಟಗಾರರಿಗೆ ಊಟ ಕೊಡಿ. ಊಟಕ್ಕೆ ಹೋಗಿ. ಈ ಸ್ಪಂದ್ಯ ಆರಂಭ ಆಗಿದೆ. ನೋಡಿ, ನಿಮ್ಗೆ 20 ನಿಮಿಷ ಕಾಲಾವಕಾಶ ನೀಡಿದ್ದಾರೆ. ದಯವಿಟ್ಟು 4 ತಂಡದ ಆಟಗಾರರು ಊಟ ಮುಗಿಸ್ಕೊಂಡು ಬೇಗ ಬನ್ನಿ. ವ್ಯವಸ್ಥಾಪಕರು ನಿರ್ಣಾಯಕರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು. ಮತ್ತೊಮ್ಮೆ ತುಳಸಿಗಿರಿ ತಂಡದ ಯುವ ದಾಳಿಗಾರ ಅಂಗಡದಲ್ಲಿ ನಮ್ಮ ಕೊಲ್ಲೂರಿನ ಹೆಮ್ಮೆಯ ಉಮೇಶ್ ದೇವಣ್ಣರ್ ಸರ್ಗೆ ಕಮಿಟಿ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ದಾಳಿಯಲ್ಲಿ ವಿಷ್ಣು ಕರ್ನಾಟಕ ರಾಜ್ಯ ಮಟ್ಟವನ್ನ ಪ್ರದರ್ಶಿಸಿದಂತ ಆಟಗಾರ ತಮ್ಮ ಎಲ್ಲ ಅನುಭವವನ್ನ ಇಲ್ಲಿ ಬಳಸಿ ಅಂಕವನ್ನ ಕಲೆ ಹಾಕ್ತಾರ ವಿಷ್ಣು. ಅಂಕ ಬೆಳೆದ ಬಲಿತ ಮಾತಾಡಕ್ಕೆ ಮತ್ತೊಮ್ಮೆ ಯುವ ದಾಳಿಗಾರ ತುಳಸಿಗಿರಿ ತಂಡದ ಪರವಾಗಿ ನಾಗರಾಜ್. 1 ವರ್ಷ ನಡೆದಂತ ರೋನ್ ಕಬಡ್ಡಿ ವೈಭವದಲ್ಲಿ ಮಿಂಚಿದ ತಾರ ಯುವ ದಾಳಿಗಾರ. ದಾಳಿ ಭಾಗದಲ್ಲಿ 2-1 ಪಂದ್ಯ ಸಾಗ್ತಾ ಇದೆ. ಯಾವುದೇ ಅಂಗದ ಸಂಪಾದನೆಯಲ್ಲಿ ಮళ్ళీ ವಾಪಸ್ ಸಾತಿಯನ್ನು ಪಡೀತಾ ಇದೆ. ಮತ್ತೆ ಹಳೆಯ ಹುಲಿ ಸಂತೋಷನ, ಹಳೆಯ ಹುಲಿಯಿಂದ ಗರ್ಜನೆಯ ಅವಶ್ಯಕತೆ ಇದೆ. ಕಾರಣಾಂತರಗಳಿಂದ ಆಟವನ್ನ ಬಿಟ್ಟಿರಬಹುದು, ಆದ್ರೆ ಹಳೆಯದನ್ನ ಮರ್ತಿಲ್ಲ. ಯಾಕಂದ್ರೆ ಇದು ಹಳೆಯ ಹುಲಿ. ಮತ್ತೊಮ್ಮೆ ಚಾಣಕ್ಯ ದಾಳಿಗಾರ ಸಿವ್ ಬಲಬದಿ ಆಟಗಾರ. ಒಳ್ಳೆಯ ಪ್ರಯತ್ನದಲ್ಲಿ ಪಂದ್ಯ ಸಾಗ್ತಾ ಇದೆ. ಬೋನಸ್ ಲೈನ್ ಕೂಡ ಆನ್ ಇದೆ. ಒಳ್ಳೆಯ ಪ್ರಯತ್ನದಲ್ಲಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಿಸ್ಟೇಕ್ ಬರ್ತಾ ಇದ್ದಾರೆ. ಬೇಡವಾದಂತ ಟ್ಯಾಕಲ್ಗೆ ಮುಂದಾದಂತಹ ಹಿರಿಯ ಆಟಗಾರ ಸಂತೋಷ್ ರವರು ಅಂಗಡಿನಿಂದ ಆಚೆಗೆ ಹೋಗ್ತಾ ಇದ್ದಾರೆ. ಮತ್ತೆ ವಿಷ್ಣು ನಿಮ್ಮ ತಂಡದ ಹಿರಿಯ ಆಟಗಾರ ರಿವೈವಲ್ ಆಗಿ ಒಂದು ಅಂಕದ ಅವಶ್ಯಕತೆ ಇದೆ. ಏನು ಮಾಡ್ತಾರ ವಿಷ್ಣು?
ವಿಷ್ಣುವಿಗೆ ಯಶಸ್ಸು. ಮತ್ತೊಮ್ಮೆ ನಾಗರಾಜ್ 2-3 ಪಂದ್ಯ ಸಾಗ್ತಾ ಇದೆ. ಯುವ ದಾಳಿಗಾರ, 2 ಬದಿಯಿಂದ ದಾಳಿ ಮಾಡಬಲ್ಲಂತ ಆಟಗಾರ ಅಂಕಣದಲ್ಲಿ ನಾಗರಾಜ್ ಅವರ ದಾಳಿ. ಕೊಣ್ಣೂರು ಟೈಗರ್ಸ್ ತಂಡದ ಮೇಲೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೋನಸ್ ನೀವು ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಮತ್ತೆ ದಾಳಿ ಭಾಗದಲ್ಲಿ ಮಂಜು. ಕಳೆದ ಪಂದ್ಯಗಳಲ್ಲಿ ಸಾಕಷ್ಟು ಯಶಸ್ವಿ ದಾಳಿಗಳ ಮುಖಾಂತರ ಅಂಕವನ್ನ ಕಲೆ ಹಾಕಿ ಗೆಲುವಿನ ತಡವನ್ನ ಸೇರಿಸಿದ ದಿಟ್ಟ ದಾಳಿಗಾರ. ಈ ಬಾರಿ ಯಾವುದೇ ಒತ್ತಡ ಇಲ್ಲ. ಹೆಸರುಗಳಿಗೂ ಮಂಜುಳ ಬಂಧನ. ಮೂರು 4ರಲ್ಲಿ ಪಂದ್ಯ ಸಾಗ್ತಾ ಇದೆ. ತುಳಸಿಗೇರಿ ತಂಡದ ಪರವಾಗಿ ವಿನೋ 5 ಜನ ಆಟಗಾರರು ಎಚ್ಚರಿಕೆಯ ಹೆಜ್ಜೆ ನೀಡುತ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕಾದಿರುವ ನಿರೀಕ್ಷೆಯಲ್ಲಿ ನಿರಂತರವಾಗಿ ತಮ್ಮ ಕೆಲಸ ಕಾರ್ಯಗಳನ್ನ ಎಲ್ಲ ಬದಿಗೊತ್ತಿ ಏಕಮುಖವಾಗಿ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇವತ್ತಿನ ಕರ್ನಾಟಕ ರಾಜ್ಯ ಮುದ್ರಣ ನಗರಿ ಎಂದು ಖ್ಯಾತಿ ಪಡೆದಿರುವಂತಹ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಸುಕ್ಷೇತ್ರ ಕೊಣ್ಣೂರು ಗ್ರಾಮದಲ್ಲಿ ಇತಿಹಾಸವನ್ನೇ ಸೃಷ್ಟಿಸುವಂತ ಈ ಒಂದು ಕೊಣ್ಣೂರು ಪ್ರೊ ಕಬಡ್ಡಿ ವೈಭವ ನಿನ್ನೆ ದಿನ ಕೂಡ ಆರಂಭ ಆಗಿ ವರುಣನ ಆಗಮನ ಹಿನ್ನೆಲೆಯಲ್ಲಿ ಕಾರಣಾಂತರಗಳಿಂದ ಮುಂಜಾನೆಯಿಂದ ನಿರಂತರವಾಗಿ ಪಂದ್ಯಾವಳಿಯ ನಡೀತಾ ಇದೆ. ಈಗಾಗಲೇ 6ನೇ ಪಂದ್ಯಾವಳಿಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೀರಿ. ತಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಆಯೋಜಕರ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇಲ್ಲಿ ಮತ್ತೊಮ್ಮೆ ನಾಗರಾಜ್ 5 ಜನ ಆಟಗಾರರು ಅಂಕಣದ ಒಳಭಾಗದಲ್ಲಿ ಯಾವುದೇ ಅಂಕದ ಸಂಪಾದನೆ ಮೇಲೆ ವಾಪಸಾತಿಯನ್ನು ಪಡೀತಾ ಇದ್ದಾರೆ. 4-3ರಲ್ಲಿ ಪಂದ್ಯ. ಟೈಮ್ ಫಸ್ಟ್ ಟೈಮ್ ಔಟ್ ಟು ಕೊಣ್ಣೂರು ಟೈಗರ್ಸ್. ಅಂಕಣದ ಒಳಭಾಗದಲ್ಲಿ ಬದಲಿ ಆಟಗಾರರಿಗೆ ಅವಕಾಶ ಕಲ್ಪಿಸ್ತಾ ಇದ್ದಾರೆ. 7 in 6 ಔಟ್. ಆಟಗಾರರಿಗೆ ಅವಕಾಶ ಕಲ್ಪಿಸ್ತಾ ಇದ್ದಾರೆ. ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ 2 ತಂಡದ ಆಟಗಾರರು. ತುಳಸಿಗೇರಿ ತಂಡಕ್ಕೆ ಮಾಡುವಿಲ್ಲದ ಮಾಡಿ ದಾಳಿಯನ್ನ ನಾಗರಾಜ್ ಅವರು ಎದುರಿಸ್ತಾ ಇದ್ದಾರೆ. ಸತತವಾಗಿ 2 ಬಾರಿ ಎಂಟಿ ಆದಂತ ಆಟಗಾರ ಈ ಬಾರಿ ಬಂಧನ ಆಗ್ತಾ ಇದ್ದಾರೆ. ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ಡಿಫೆನ್ಸ್ ಭಾಗದಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ. ದಾಳಿಯಲ್ಲಿ ವಿಷ್ಣು ಧಾರವಾಡದ ಸೈನ್ಯ ಮಾಜಿ ಪ್ರತಿಭೆ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅತ್ಯುತ್ತಮ ಅಂತ ಕ್ರೀಡಾಪಟುಗಳು ತಯಾರಾಗುವಂತ ಜಾಗ. ಅಲ್ಲಿ ತಮ್ಮ ತರಬೇತಿಯನ್ನ ಮುಗಿಸಿ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಿದಂತ ಆಟಗಾರ. ಅಲ್ಲಿ ಕಡೆಗೆ ವಿಷ್ಣುವಿನ ಬಂಧನ. ಮತ್ತೊಮ್ಮೆ ವಿನೋ ಔಟ್ ಆಫ್ ಪ್ಲೇಯರ್ ಕುತ್ಕೊಳ್ಳಿ. 5-4ರಲ್ಲಿ ಪಂದ್ಯ ಸಾಗುತ್ತಾ ಇದೆ. ಬೋನಸ್ ಲೈನ್ ಆಫ್ ಇದೆ. ಪಂದ್ಯ ನಿಧಾನಗತಿಯಲ್ಲಿ ಸಾಗುತ್ತಾ ಇದೆ. ಸಂದೇಶನ ನೋಡಿ, ಪ್ರೇಕ್ಷಕರಲ್ಲಿ ಒಂದು ವಿನಂತಿ ಮಾಡ್ತಾ ಇದೀವಿ. ಇಲ್ಲಿ ಬ್ಯಾರಿಗೇಟ್ ಹಿಂಭಾಗದಲ್ಲಿ ಕೂತಂತವ್ರು ಅಥವಾ ಹೊರಗಡೆ ಇದ್ದಂತವ್ರು ಮ್ಯಾಟ್ ಮೇಲೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಒಗಿತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ದಯವಿಟ್ಟು ಅಂತ ಕೆಲಸ ಯಾರು ಮಾಡಬೇಡಿ. ಇದು ನಿಮ್ಮೂರು, ನಿಮಗಾಗಿ ನಿಮ್ಗೋಸ್ಕರ ನಡೀತಕ್ಕಂಥ ಕಬಡ್ಡಿ ವೈಭವ. ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಆತ್ಮೀಯರಲ್ಲಿ ನಾವೆಲ್ಲರೂ ಕೂಡ ವಿನಂತಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಕಾರ್ಯಕರ್ತರು ಈ ಪಂದ್ಯ ಮುಗಿದ ನಂತರ ಸ್ವಲ್ಪ ಮ್ಯಾಟ್ ಅನ್ನ ಕ್ಲೀನ್ ಮಾಡಬೇಕು.
ಮತ್ತೆ ಬಾಹುಬಲಿ ಅದು ಕೊಂಡೂರಿನ ಬಾಹುಬಲಿ ದಕ್ಷಿಣ ಭಾರತದ ವೇಟ್ ಲಿಫ್ಟಿಂಗ್ ನಲ್ಲಿ ತನ್ನದೇ ಚಾಪಣ್ಣ ಮೂಡಿಸ್ತಕ್ಕಂಥ ವೇಟ್ ಲಿಫ್ಟರ್ ಬಾಹುಬಲಿಯಿಂದ ಯಾವುದೇ ಅಂಕ ಇಲ್ಲ. ಹುಲಿ ಇನ್ನ ಹಸದಿಲ್ಲ. ಆರು 4ರಲ್ಲಿ ಪಂದ್ಯ. ಮತ್ತೊಮ್ಮೆ ನಾಗರಾಜ್ ಹಿಂದಿನ ದಾಳಿಯಲ್ಲಿ ವಿಫಲ ಆದಂತಹ ಆಟಗಾರ. ಈಗ ಪ್ರತಿಭೆ ದಾಳಿ ಭಾಗದಲ್ಲಿ 4 ಜನ ಆಟಗಾರರು ಮತ್ತೆ ಎಚ್ಚರಿಕೆಯನ್ನು ಹೆಜ್ಜೆ ನೀಡ್ತಾ ಇದ್ದಾರೆ. ಡಿಸೈಡ್ ರೈಟ್ ನಲ್ಲಿ ಯಾವ ರೀತಿಯಾದಂತಹ ಅಂಕವನ್ನು ಗಳಿಸ್ತಾರ. ಅಂಕದ ಅವಶ್ಯಕತೆ ಇದೆ. ಇಲ್ಲಿ ಕಡೆಗೂ ಜರ್ಸಿ ನಂಬರ್ 2 ಬಂಧನವಾಗಿದೆ. ಬೋನಸ್ ಪಾಯಿಂಟ್ ಕೊಂಡೂರು, ಪಾಯಿಂಟ್ ವಾಸನ್. ಇಲ್ಲಿ ಸುಪ್ಪಟಕಲಾಣದ ಮತ್ತೊಮ್ಮೆ ವಿನೋದ್ ಅವರ ದಾಳಿ. ಆರಂಭದ ಹುದ್ದೆಗಳು ಕೂಡ ಅತಿ ಹೆಚ್ಚು ಎಂಟಿ ರೈಡ್ ಮಾಡಿದಂತ ಆಟಗಾರ. ನಡೆದ ಪಂದ್ಯದಲ್ಲಿ ವಿನೋದ್ ಮತ್ತೊಮ್ಮೆ ದಾಳಿ ಭಾಗದಲ್ಲಿ 3 ಜನ ಆಟಗಾರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ಇದ್ದಾರೆ. ಸುಪ್ಪಟಕಲ್ ಆನ್ ಕೂಡ ಇದೆ. ಮತ್ತೊಬ್ಬ ಹೊಸ ದಾಳಿಗಾರ ಕೊಂಡೂರು ತಂಡದ ಪರವಾಗಿ ಜರ್ಸಿ ನಂಬರ್ 16 ಮತ್ತೊಂದು ಎಂಟಿ ರೈಡ್. ಇಲ್ಲಿ ಹಾಫ್ ಟೈಮ್ ಬರ್ತಾ ಇದೆ. ಮಧ್ಯಂತರ ವಿರಾಮ. ವಿರಾಮದ ನಂತರ ಬಡೆಯಲ್ಲಿ ಇಬ್ಬರು ಇರೋದು. ಬೇಗ ಬಾ. ಸಿದ್ದನಗೌಡ, ನಾಗನಗೌಡ, ಸಣ್ಮುಖ ಕಡ್ಲಿ ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಸಣ್ಮುಖ ಕಡ್ಲಿ ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಸಣ್ಮುಖ ಕಡ್ಲಿ ಮತ್ತೊಮ್ಮೆ ನಾಗರಾಜ್. ಸುಪ್ಪಟಕಲಾಣದ 3 ಜನ ಆಟಗಾರ. ನೆಕ್ಸ್ಟ್ ಮ್ಯಾಚ್ ಸಿದ್ದೇಶ್ವರ್ ನರಗುಂದ ವರ್ಸಸ್ VYS ಹೊಳೆಮಂಡಲ. ತಮಗಿದೆ 2ನೇ ಕರ. ಮುಂದಿನ ಪಂದ್ಯಕ್ಕಾಗಿ 2ನೇ ಕರೆ ನೀಡ್ತಾ ಇದ್ದೀವಿ. VYS ಹೊಳೆಮಂಡಲ, ಸಿದ್ದೇಶ್ವರ ನರಗುಂದ. ಸುಪ್ಪಟಕಲಾಣದ ಡೂ ಆಳೆ ದಾಳಿಯನ್ನ ವಿನೋದ್ ಅವರು ಎದುರಿಸ್ತಾ ಇದ್ದಾರೆ. ಕಾಪ್ ನೋಡ್ಬೇಕಿಲ್ಲಿ. ಸಮಯ ಕೂಡ ಮೀರ್ತಾ ಇದೆ. 7-5ರಲ್ಲಿ ಪಂದ್ಯ. ಸೂಪರ್ 2 ಪಾಯಿಂಟ್ಸ್ ಓರ್ಕ. ಯಾವುದೇ ಅಂಕದ ಸಂಪಾದನೆ ಇಲ್ಲ. ನೇರವಾಗಿ ವಿನೋದ್ ಅವರ ಅಂಕದ ಆಚೆಗೆ. ಇಲ್ಲಿ ಸಾಧಾರಣ ಡೂ ಆಡೈ ದಾಳಿಯಲ್ಲಿ ಮಂಜು